ಬಾಗಲಕೋಟೆ ಜಿಲ್ಲೆ ತಾಲೂಕು ಆಡಳಿತ ಹುನಗುಂದ ವತಿಯಿಂದ ದಿನಾಂಕ ಆಗಸ್ಟ್ 15, 2024 ರಂದು ಮುಂಜಾನೆ 10 ಗಂಟೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಸಮಾರಂಭವು ಹುನಗುಂದ ಪಟ್ಟಣದ ಟಿಸಿಎಚ್ ಕಾಲೇಜ್ ಆವರಣದಲ್ಲಿ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರರ ಉಪಸ್ಥಿತಿಯಲ್ಲಿ ಸಂಭ್ರಮ ಸಡಗರದಿಂದ ಜರುಗಿತು. ಈ ಒಂದು ಧ್ವಜಾರೋಹಣದ ನಂತರ ಮೊದಲಿಗೆ ಕ್ಷೇತ್ರದ ಶಾಸಕರು ತೆರೆದ ವಾಹನದಲ್ಲಿ ಧ್ವಜವಂದನೆ ಸಲ್ಲಿಸಿದರು. ನಂತರ ಪಿಎಸ್ಐ ಚೆನ್ನಯ್ಯ ದೇವೂರರ ನೇತೃತ್ವದ ಪೊಲೀಸ್ ಸಿಬ್ಬಂದಿಗಳಿಂದ ಹಾಗೂ ಕಾಲೇಜುಗಳ ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್, ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಧ್ವಜವಂದನ ಪಥ ಸಂಚಲನ ಜರುಗಿತು. ನಂತರ ತಹಶೀಲ್ದಾರ ಬಿರಾದಾರರು ಧ್ವಜಾರೋಹಣ ನೆರವೇರಿಸಿದ ಪರ ಹಾಗೂ ಶಾಸಕ ಕಾಶಪ್ಪನವರರು ತಮ್ಮ ಅಧ್ಯಕ್ಷೀಯ ಮತ್ತು ವೇದಿಕೆಯ ಕಟ್ಟೆಯುದ್ಘಾಟನೆ ಪರ ಮಾತುಗಳನ್ನಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ 1857 ರಸಿಪಾಯಿ ದಂಗೆ ಮತ್ತು ರಾಷ್ಟ್ರಪಿತ ಗಾಂಧೀಜಿಯವರ ಅಹಿಂಸಾತ್ಮಕ ಚಳುವಳಿಯ ಮಾಡು ಇಲ್ಲವೇ ಮಡಿಕರೆ ಹಾಗೂ ಹೋರಾಟದಲ್ಲಿ ಸುಭಾಷ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ, ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರ ಚೆನ್ನಮ್ಮ ಸೇರಿದಂತೆ ಇತರ ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ ಬಲಿದಾನಗೈದು ಸ್ವಾತಂತ್ರ್ಯ ಪಡೆದಿರುವುದನ್ನು ಸ್ಮರಿಸುತ್ತಾ ಅವರ ಮಾರ್ಗದರ್ಶನಗಳನ್ನು ನಾವೆಲ್ಲ ಪಾಲಿಸೋಣೆಂದು ಕರೆ ನೀಡಿದರು. ನಂತರ ನಮ್ಮ ಸ್ವಾತಂತ್ರ್ಯ ಸಂಭ್ರಮಾಚರಣೆಗೆ 100 ವರ್ಷಗಳಿತಿಹಾಸ, ಪರಂಪರೆ ಮತ್ತು ತತ್ವಸಿದ್ಧಾಂತವಿದೆ. ಹಾಗಾಗಿ ರಾಷ್ಟ್ರಪಿತ ಗಾಂಧೀಜಿಯವರ ಆದರ್ಶಗಳು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಪವಿತ್ರ ಸಂವಿಧಾನದ ತಳಹದಿಯಲ್ಲಿ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ತಳಹದಿಯಲ್ಲಿ ನಡೆದು ನಾವೆಲ್ಲರೂ ಒಗ್ಗೂಡಿ ದೇಶಗಟ್ಟಿಗೊಳಿಸೋಣ ಮತ್ತು ಕಟ್ಟೋಣ ಹೋಗೋಣೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳುತ್ತಾ ಶುಭ ಹಾರೈಸಿದರು. ನಂತರ ಸಾಧಕ ವಿದ್ಯಾರ್ಥಿಗಳಿಗೆ ಸಮ್ಮಾನ, ಲ್ಯಾಪ್ಟಾಪ್ ವಿತರಣೆ, ಸಮಾಜ ಕಲ್ಯಾಣ ಇಲಾಖೆಯ ಚೆಕ್ ವಿತರಣೆ ಕಾರ್ಯಕ್ರಮ ಜರುಗಿತು. ಏತನ್ಮಧ್ಯೆ ಧೋಯೆಂದು ಸುರಿದ ಮಳೆಯನ್ನು ಲೆಕ್ಕಿಸದೆ ಶಾಲಾ ಮಕ್ಕಳು ದೇಶಭಕ್ತಿ ಗೀತೆಗಳ ಸಂಗೀತ ನೃತ್ಯ ಪ್ರದರ್ಶನಕ್ಕೆ ಹೆಜ್ಜೆ ಹಾಕುತ್ತಾ ನೈಜ ದೇಶಭಕ್ತಿಯನ್ನು ಮೆರೆದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರರು ಸ್ವಾಗತಿಸಿದರೆ, ಶಿಕ್ಷಕರಾದ ಸಂಗಮೇಶ ಹೊಲ್ದೂರರು ನಿರೂಪಿಸಿದರು. ಹಾಗೂ ಕಾರ್ಯಕ್ರಮದ ವೇದಿಕೆಯನ್ನು ಹುನಗುಂದ ಉಪವಿಭಾಗದ ಡಿವೈಎಸ್ಪಿಗಳಾದ ವಿಶ್ವನಾಥ ಕುಲಕರ್ಣಿ, ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿ, ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ ಹಾಗೂ ಮುಖಂಡರಾದ ಮಹಾಂತೇಶ ಆವಾರಿ, ಶಿವಾನಂದ ಕಂಠಿ, ಸಿದ್ದಪ್ಪ ಹೊಸೂರ, ವಿಜಯ ಮಹಾಂತೇಶ ಗದ್ದನಕೇರಿ, ದೇವೂಡಂಬಳ, ಚಂದ್ರು ತಳವಾರ ಸೇರಿದಂತೆ ಇತರೆ ಅತಿಥಿಗಳು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ಮತ್ತೊಂದೆಡೆ ಪಟ್ಟಣದ ಪುರಸಭೆ ಆವರಣದಲ್ಲಿ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ ಜಾಧವರ ನೇತೃತ್ವದಲ್ಲಿ ಹಾಗೂ ಪುರಸಭೆಯ ಸದಸ್ಯರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣ ಜರುಗಿತು. ಮುಖ್ಯಾಧಿಕಾರಿಗಳು ಮಾತನಾಡಿದರೆ ಸದಸ್ಯ ಮಹೇಶ ಬೆಳ್ಳಿಹಾಳರು ವಂದನಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಸಿಬ್ಬಂದಿಗಳು, ಪೌರಕಾರ್ಮಿಕರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಆರಕ್ಷಕ ಇಲಾಖೆಯ ಮಾನ್ಯ ಶ್ರೀ ಸರ್ಕಾರಿ ಎಸಿ ತಂಡದ ಒಂದು ಪಾಲಿಸ್ತಾ ಇದೆ. ಅದರ ಅದು ಎನ್ಸಿಸಿ ತಂಡದ ಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಮೇಘನಾಥ್ ದಂಡಿಗೆಯವರ ನೇತೃತ್ವದಲ್ಲಿ ಭೀಮಾ ಪ್ರೌಢಶಾಲೆಯ ಎನ್ಸಿಸಿ ಮಹಿಳಾ ತಂಡ ಪಾಲ್ಗೊಂಡಿದೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿ ತಂಡಗಳನ್ನು ಪ್ರೋತ್ಸಾಹಿಸಬೇಕು ಅಂತ ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಇನ್ನು ಸ್ಕೌಟ್ಸ್ ಕೂಡ ಈ ಒಂದು ಪಥಸಂಚಲನ ಒಂದು ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ನಡೆಸತಕ್ಕಂಥ ಅದು ಎಲ್ಲ ಸದಸ್ಯರಿಗೆ ಅನಂತ
ಎಲ್ಲ ಅಧ್ಯಕ್ಷರಾದಿಯಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ತಾಲೂಕು ಹಂತದ ಅಧಿಕಾರಿಗಳು ಕೂಡ ವೇದಿಕೆ ಅಧ್ಯಕ್ಷತೆ ವಹಿಸಿದರು. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಶ್ರೀ ನಿಂಗಪ್ಪ ಬೇರ ಬೆಂಗಳೂರು ಮುಖ್ಯ ಅತಿಥಿಗಳಾಗಿ ಸನ್ಮಾನಿಸಿ ಪುರಸಭೆಯ ಸದಸ್ಯ ಅವರ ಒಂದು ನೇತೃತ್ವದಲ್ಲಿ ನಡೆಸ್ತಾ ಇದ್ದೇವೆ. ನಾವೆಲ್ಲರೂ ಉತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಕಾಯ್ನರವರ ಜಯಂತ ಇಲ್ಲಿ ಉಪಸ್ಥಿತರಿರುವಂತಹ ಪೊಲೀಸ್ ಉಪಾಧೀಕ್ಷಕರು ಕಾರ್ಯನಿರ್ವಹಿಗಳು ತಾಲೂಕ್ ಪಂಚಾಯತ್ ಹುನಗುಂದ್ರವರಾಗಿರುವಂತಹ ಸುನೀಲ್ ಸರ್ ಅವರನ್ನ ಹಾಗೆ ನಮ್ಮ ಇವತ್ತು ನಮ್ಮ ದೇಶಕ್ಕೆ ಬಲಿದಾನ ಆದಂತಕ್ಕೆ ತ್ಯಾಗ ಮಾಡಿ ನಮ್ಮ ದೇಶದವರು ಮತ್ತು ಸುಭಾಷ್ ಚಂದ್ರ ಬೋಸ್ ಮತ್ತು ಲಾಲ್ ಲಜಪತ್ ರಾಯ್ ಮತ್ತು ನಮ್ಮ ಭಾರತ ದೇಶದಲ್ಲಿ 1857ರ ಸಿಪಾಯಿ ದಂಗೆಯಿಂದ ಗಾಂಧೀಜಿಯವರ ಅಹಿಂಸಾ ಸತ್ಯಾಗ್ರಹ ಮಾಡು ಇಲ್ಲವೇ ಮಡಿ ಇವನ್ನು ಒಳಗೊಂಡು ಹಲವಾರು ನಮ್ಮ ಸಂಗೊಳ್ಳಿ ರಾಯಣ್ಣರು ಕೂಡ ಬ್ರಿಟಿಷರ ಜೊತೆ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದನ್ನು ನೆನೆಸ್ಕೊತಾ ಮತ್ತೊಮ್ಮೆ ಅವರಿಗೆ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳಲ್ಲಿ ನಾನು ಒಂದು ಮಾತು बोलो भारत माता की वंदे वंदे ನಮಗೆಲ್ಲ ಆರಿಸಿದೆ ಅಂದ್ರೆ ಇದು ನಮ್ಮ 78ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೋರ್ತಾ ಈ ಒಂದು ಧ್ವಜಾರೋಹಣ ಸಮಾರಂಭವನ್ನ ಪ್ರಥಮ ಪ್ರೌಢ ವಿಭಾಗ ಜೀವನಾಡಿ ಇದ್ದ ಹಾಗೆ ಆ ಜೀವನಾಡಿಯನ್ನ ಇವತ್ತು ಹರಿಸಿ ನಮಗೆಲ್ಲರ ಸ್ವಾತಂತ್ರ್ಯ ಸಂಭ್ರಮವನ್ನ ಆಚರಣೆ ಮಾಡೋದಕ್ಕೆ ಇವತ್ತು ಹೆಮ್ಮೆ ತಂದು ಯಾರು ಕೂಡ ಅಲೆಗಾಡದೆ ಇವತ್ತು ನಿಂತಿದ್ರಲ್ಲ, ಇದು ನಿಜವಾದ ದೇಶ ಪ್ರೇಮ, ಇದು ನಿಜವಾದ ದೇಶಭಕ್ತಿ ಅನ್ನೋ ಮಾತನ್ನ ನಾನು ಇವತ್ತು ಮತ್ತೆ ಮೊದಲನೇದಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಸಮಯ ಬಹಳ ಆಗಿದೆ. ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ತಮ್ಮೆಲ್ಲರ ಸಾಂಸ್ಕೃತಿಕ ಚಟುವಟಿಕೆ, ಯಾಕಂದ್ರೆ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಎಲ್ಲ ಶಾಲೆಯ ಇವತ್ತೇನು ಮುಖ್ಯಸ್ಥರು ಬಹಳ ವ್ಯವಸ್ಥಿತವಾಗಿ ಈ ಒಂದು ಮೈದಾನದಲ್ಲಿ ಈ ಒಂದು ಚಟುವಟಿಕೆಗಳನ್ನು ನಡೆಸೋದಕ್ಕೆ ತಾವು ಬಂದಿದ್ದೇವೆ. ಇವತ್ತು ವಿಶೇಷ ಬಹಳ ಅಂದ್ರೆ ನಮ್ಮ ಹುಣಗುಂದ ಮತಕ್ಷೇತ್ರದಲ್ಲಿ ಇವತ್ತು ನಮ್ಮ ತಾಲೂಕಾ ಆಡಳಿತ, ನಮ್ಮ ದಂಡಾಧಿಕಾರಿಗಳಾದಿಯಾಗಿ ಎಲ್ಲ ಅಧಿಕಾರಿಗಳು ಕೂಡಿಕೊಂಡು ಇವತ್ತು ಈ ಭವ್ಯವಾದ ವೇದಿಕೆಯನ್ನ ಇವತ್ತು ರಚಿಸಿ ಇದನ್ನು ಉದ್ಘಾಟಿಸಿ ಇವತ್ತು ಹೊಸ ಧ್ವಜಸ್ತಂಭವನ್ನು ರಚಿಸಿ ಇವತ್ತು 78ನೇ ಸ್ವಾತಂತ್ರ್ಯೋತ್ಸವವನ್ನ ಇವತ್ತು ಬಹಳ ಸಂತಸದಿಂದ ಸಂಭ್ರಮದಿಂದ ಆಚರಿಸಿದ್ದೇವೆ. ಅದಕ್ಕೆ ಈ ಒಂದು ಸಂತೋಷವನ್ನ ಸಂಭ್ರಮವನ್ನ ನೂರಾರು ವರ್ಷ ಕಾಲ ನಾವು ಇದೇ ರೀತಿ ಸ್ವಾತಂತ್ರ್ಯವನ್ನ ಏನು ನಮ್ಮ ದೇಶದ ಪಾರಂಪರೆ ಇದೆ, ತತ್ವ ಸಿದ್ಧಾಂತವಿದೆ, ಏನು ರಾಷ್ಟ್ರಪಿತಾಮಹ ಮಹಾತ್ಮ ಗಾಂಧೀಜಿಯವರ ಹೇಳಿದ ಮಾತನ್ನ ಏನು ಪವಿತ್ರವಾದ ಸಂವಿಧಾನವನ್ನು ನೀಡಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ತಳಹದಿ ಮೇಲೆ, ಜಾತ್ಯತೀತ ತಳಹದಿ ಮೇಲೆ ನಾವು ನಡೆದು ಈ ದೇಶವನ್ನು ಒಗ್ಗಟ್ಟಾಗಿ ಕಟ್ಟೋಣ, ನಡೆಸೋಣ ಅನ್ನೋ ಮಾತನ್ನ ಬಹಳ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಇವತ್ತೇನು ಈ ಒಂದು ಭವ್ಯವಾದ ವೇದಿಕೆಯನ್ನು ರಚಿಸುವಂತ ನಮ್ಮ ಎಲ್ಲ ತಾಲೂಕಾ ದಂಡಾಧಿಕಾರಿಗಳಾಗಿ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೊಮ್ಮೆ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಮಾನ್ಯರು ವೇದಿಕೆ ಮೇಲೆ ವಂಶಗಳನ್ನು ಪಡೆದುಕೊಳ್ಬೇಕಂತ ಸಾಕೆ ಶ್ರೀ ಇದೀಗ ಮಕ್ಕಳಿಂದ ನಿಧಾನವಾಗಿ ನೃತ್ಯವನ್ನ ಮಾಡಿಕೊಳ್ಬೇಕು.
ನೋಡಿ ಏನಪ್ಪ ಬರ್ರಿ ಸ್ವತಂತ್ರ ಸಿಕ್ಕ ನಂತರ ಯಾವ ರೀತಿ ಬದಲಾವಣೆ ಹಾಕೊಂಡು ಬಂದಿವೆ ಅನ್ನೋದ್ರ ಬಗ್ಗೆಯೂ ತಮಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ಅದನ್ನೇ ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಉಲ್ಲೇಖ ಮಾಡೋಕ್ಕೆ ಹೋಗೋದಿಲ್ಲ. ಈಗೇನಪ್ಪ ಅಂತಂದರೆ ಕೋಳಕ್ಕೆ ಯಾವ ರೀತಿ ಹೋರಾಟ ಮಾಡಾಕತ್ತೀವಿ ಹಾಗೂ ನಾವು ಭಾರತವನ್ನು ಸಮೃದ್ಧ ಮತ್ತು ಪ್ರಗತಿಪರ ರಾಷ್ಟ್ರವನ್ನಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೀವು ಎಲ್ಲರೂ ಕೂಡಿ ಒಂದು ಅವಲೋಕನ ಮಾಡಿ ನಾವು ನಮ್ಮ ಭಾರತವನ್ನು ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡಬೇಕಾಗಿದೆ ಅನ್ನೋದು ಈ ಸಂದರ್ಭದಲ್ಲಿ ಈ ಒಂದು ಧ್ವಜಾರೋಹಣವನ್ನು ಕಾರ್ಯಕ್ರಮವನ್ನು ನೆರವೇರಿಸಿದ ಗೌರವಾನ್ವಿತ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇದರ ಜನ ಗೌರವಾನ್ವಿತ ಪುರಸಭೆ ಸದಸ್ಯರಿಗೂ ಉತ್ತಂಗಮಯವಾಗಿರಲಿ ಆ ಭಗವಂತನಲ್ಲಿ ತಿಳಿಸುತ್ತಾ ಮತ್ತೊಮ್ಮೆ ತಮಗೆ ಅಭಿನಂದನೆ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಟ್ಟಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.